ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಿಗ್ಗೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ ಗಾಯ್ಸ್, ಡೈಲಿ ವ್ಲಾಗ್ ಇದು. ಮಕ್ಕಳಿಗೆ ಸ್ಕೂಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಹಾಗಾಗಿ ಬೇಗ ಎದ್ದೇಳಲೇಬೇಕು. ಬೇಗ ಎದ್ದು ಒಂದು ಟೀ ಕುಡ್ಕೊಂಡು ಹಾಗೆ ಕೆಲಸ ಮುಗಿಸ್ಕೊಂಡು ಇನ್ನು ತಿಂಡಿಗೆ ದೋಸೆ ಮಾಡೋಣ ಅಂತೇಳಿ ದೋಸೆ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಹೆಸ್ರುಕಾಳು ದೋಸೆ ಮಾಡ್ತಿರೋದು, ಜಾಸ್ತಿ ಹೆಸ್ರುಕಾಳು ದೋಸೆನೇ ಮಾಡೋದು. ಆವಾಗವಾಗ ರಾಗಿ ದೋಸೆ ಇಲ್ಲಾಂದರೆ ಅಕ್ಕಿ ದೋಸೆ ಮಾಡ್ತಿರ್ತೀನಿ. ಈಸಿಯಾಗಂದರೆ ನನಗೆ ಹೆಸ್ರುಕಾಳು ದೋಸೆನೇ ಅನಿಸುತ್ತೆ, ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ರಾತ್ರಿ ನಾನು ಹಾಕಿ ಬೆಳಗ್ಗೆ ಮಿಕ್ಸಿಗೆ ಹಾಕಿ ಬೆಳಗ್ಗೆನೇ ದೋಸೆ ಹಾಕೋಬೋದು. ಈಸಿಯಾಗಿ ಬೇಗನೆ ಆಗುತ್ತೆ ಆ್ಯಂಡ್ ಹೆಲ್ತಿ ಕೂಡ. ಯಾವ ದೋಸೆ ಮಾಡಿದ್ದೀನಿ? ನೀರು ದೋಸೆನ? ಯಾಕೆ ಸೋಡಾ ಹಾಕಿರ್ಲಿಲ್ಲ ಹೇಳಕ್ಕ ಅವಾಗ. ಯಾಕೆ ಅವಜ್ಜಿ ಮರ್ತೋಗ್ಯತೆ. ಸೋಡಾ ಹಾಕ್ತಂಗೆ ಯಾರನ್ನ ದೋಸೆ ಮಾಡಿದ್ರು. ಮತ್ತೆ ದೋಸೆಗೆ ಟೊಮೆಟೊ ಚಟ್ನಿ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಅಷ್ಟೊತ್ತಿಗೆ ಪಾಪನೂ ಸ್ನಾನ ಮಾಡ್ಕೊಂಡು ಬಂದು ನೋಡಿ ರೆಡಿಯಾಗಿ ಬಟ್ಟೆ ಹಾಕಳೆ ಅಂತಂದರೆ ಎಷ್ಟು ಅವತಾರ ಆಡ್ತಿದ್ದಾಳೆ ಅಂತೇಳಿ. ರೆಡಿ ಆಗೋದೇ ಇಲ್ಲ, ಲೇಟ್ ಮಾಡ್ತಾಳೆ. ತುಂಬ ಅಂದರೆ ತುಂಬ ಕಾಡಿಸ್ತಾಳೆ. ನಿಮ್ಮ ಮನೆಗೂ ಅಷ್ಟೇನಾ? ಮಕ್ಕಳು ಇಷ್ಟೇ ಕಾಡಿಸ್ತಾರ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಂತೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇನ್ನು ಅವಳಿಗೂ ತಿಂಡಿಗೆ ಹಾಕ್ಕೊಟ್ಟೆ. ಇನ್ನು ಅವಳು ಬಟ್ಟೆ ಹಾಕ್ಕೊಂಡು ತಿಂಡಿ ತಿಂದು ಇನ್ನು ತಲೆ ಬಾಸ್ಕೊಂಡು ರೆಡಿ ಆಗೋದಷ್ಟೇ. ಇನ್ನು ಬ್ಯಾಗೆಲ್ಲ ರೆಡಿ ಮಾಡಿದ್ದೀನಿ. ಅಮ್ಮು ಏನು ತಿಂತಿದ್ಯಾ? ದೋಸೆ ಮಮ್ಮಿ. ಹೌದಾ? ಹೆಂಗಿದೆ? ಸೂಪರ್ ಮಮ್ಮಿ. ಬೇಗ ಬೇಗ ತಿನ್ನು, ಸ್ಕೂಲಿಗೆ ಟೈಮ್ ಆಗೈತಾನೆ. ಸರಿ ಕಾಯಿ ಕೀಳಕ್ಕೆ ಗೊನ್ಕರ್ಗೆ ಹೇಳಿದ್ವಿ. ಅವರು ಬೆಳಗ್ಗೆನೇ ಬಂದಿದ್ರು, ಹಾಗಾಗಿ ಪಾಪನ ಬೇಗ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ನಾವು ತೋಟಕ್ಕೆ ಬಂದ್ವಿ. ಅಷ್ಟೊತ್ತು ಆಲ್ರೆಡಿ ಕಿತ್ತಾಕಿದ್ರು. ನಾವಿನ್ನು ಆ ಸ್ಯಾದ್ರಲ್ಲಿ ಒತ್ತಾಕೋದಷ್ಟೇ ಬಾಕಿ ಇತ್ತು. ಸಿಕ್ಕಾಪಟ್ಟೆ ಸ್ಯಾದ್ರೆ ಇತ್ತು. ಆ ಸ್ಯಾದ್ರಲ್ಲಿ ಯಾವ ಮೂಲೆಗೆ ಯಾವ ಹಾವ ಇದಾವೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಸಿಕ್ಕಾಪಟ್ಟೆ ಕಾಂಗ್ರೆಸ್ ಗಿಡ ಹುಲ್ಲು ಎಲ್ಲ ಬೆಳೆದು ಬಿಟ್ಟಿತ್ತು. ಇನ್ನು ಅಷ್ಟೊತ್ತಿಗೆ ಆ ಅಂಕಲು ನಾನು ಒಬ್ಬಳೇ ಇರೋದು ಅಂತೇಳಿ ಪಾಪ ಆ ಅಂಕಲು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತು. ನಾನು ತುಂಬ ಕೊಟ್ಟೆ, ಆ ಅಂಕಲೇ ಎತ್ತಾಕ್ತು. ಇಲ್ಲ ಅಂತಂದರೆ ಇನ್ನೂ ತುಂಬ ಲೇಟ್ ಆಗೋದು. ಅಲ್ಲಿ ಅಂಕಲ್ ಹೆಲ್ಪ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಬೇಗ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಏನು ಅಂದರೆ ಗಾಯ್ಸ್, ಸಿಕ್ಕಾಪಟ್ಟೆ ರೀಸೆಂಟಾಗಿ ಮಳೆ ಬಂತಲ್ವ, ಆವಾಗ ನಾವು ಇರಲಿಲ್ಲ ಊರಲ್ಲಿ. ಬರೀ ಆಸ್ಪತ್ರೆ ಅದು ಇದು ಅಂತೇಳಿ ಸುತ್ತದೇ ಆಗೋಯಿತು, ಹಾಗಾಗಿ ಕ್ಲೀನ್ ಮಾಡ್ಸೋಕ್ಕಾಗಲಿಲ್ಲ. ಅದಕ್ಕೆ ಇಷ್ಟೊಂದು ಹುಲ್ಲೆಲ್ಲ ಬೆಳ್ಕೊಬಿಟ್ಟಿದೆ. ನೀವೇ ನೋಡಿ ಎಷ್ಟು ಸ್ಯಾದ್ರೆ ಇದೆ ಅಂತ ಹೇಳಿ. ಇನ್ನೊಂದು ಕಾಯಿ ಫಸಲು ಎಲ್ಲರ ತೋಟದಲ್ಲೂ ತುಂಬಾ ಕಡಿಮೆ ಇದೆ. ಕಾಯಿ ರೇಟ್ ಮಾತ್ರ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ. ಹಾಗಂತಲೇ ನಾನು ಕಮ್ಮಿ ಬೀಳ್ತಾವಲ್ವ, ಒಂದು 100-150 ಬೀಳ್ಬೋದು ಬಿಡು, ನಾನೇ ಒತ್ತಾಕನ, ಅದು ಬೇರೆ ಕೂಲರ್ಗೆ ದುಡ್ಡು ಹಾಕಿ ಬೀಳೋದೆ ಒಂದು 50-100ರಲ್ಲಿ. ಅದರಲ್ಲಿ ಕಮಿಷನು ಅದು ಇದು ಬಾಡಿಗೆ ಕೀಳರ್ಗೆ ಮತ್ತು ಕೂಲರ್ಗೆ ಕೊಟ್ಟರೆ ನಮ್ಗೆ ಉಳಿಯೋದು ಏನೂ ಇಲ್ಲ. ಹಾಗಾಗಿ ನಾನೇ ಒತ್ತಾಕನ ಅಂತೇಳ್ಬಿಟ್ಟು ನಾನು ಬಂದೆ. ಅದು ನಾನು ಮಾಡಿದ ಮಿಸ್ಟೇಕು. ಯಾಕೆಂತಂದರೆ 50 ಬೀಳಲಿ 100 ಬೀಳಲಿ, ಈ ಥರ ಸ್ಯಾದ್ರೆ ಇರೋದ್ರಲ್ಲಿ ರಿಸ್ಕ್ ತಗೊಳಕ್ಕೆ ಹೋಗಬಾರ್ದು. ಅದು ನನಗೆ ಅರ್ಥ ಆಯಿತು. ನಿಮ್ಮೂರಲ್ಲಿ ಕಾಯಿ ರೇಟ್ ಎಷ್ಟಿದೆ ಅಂತೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮ್ಮೂರಲ್ಲಿ ನಮ್ಮ ಸಂತೆಯಲ್ಲಿ ಎಷ್ಟು ಬೆಳೆ ಬರುತ್ತೆ ಒಂದು ಕಾಯಿ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ. ಬಿಕಾಸ್ ಇವತ್ತು ಗುರುವಾರ, ನಮ್ಮೂರ ಸಂತೆ ಶುಕ್ರವಾರ. ನಾವು ಇವತ್ತು ಗುರುವಾರ ಕಿತ್ಕೊಟ್ಟಿದ್ದಾರೆ ಅಂಕಲು. ಇನ್ನು ಅದಕ್ಕೆ ರೂಮಲ್ಲೇ ಬಿಟ್ಬಿಟ್ಟು ಇನ್ನು ಶುಕ್ರವಾರ ಅಂದರೆ ನಾಳೆ ಸಂತೆಗೆ ಹಾಕ್ತೀವಿ. ಅವಾಗ ಏನು ರೇಟಿಗೆ ಹೋಗುತ್ತೆ ಅಂತೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಕಾಯೆಲ್ಲ ಕೀಳಿಸ್ಬಿಟ್ಟು ರೂಮಕ್ಕೆ ಹಾಕಿ ನಾವು ಎಳ್ನೀರು ಬೇರೆ ಕಿತ್ಕೊಡೋಕೆ ಹೇಳಿದ್ವಿ. ಎಳ್ನೀರು ಕಿತ್ಕೊಡ್ತು. ಅವನ್ನ ಒಂದು ಚೀಲಕ್ಕೆ ಹಾಕ್ಕೊಂಡು ಇನ್ನು ತಾಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಇನ್ನೂ ತಿಂಡಿ ತಿಂದಿಲ್ಲ, ಹೋಗಿ ತಿನ್ನಬೇಕು. ಮನೆಗೆ ಬರೋಷ್ಟೊತ್ತಿಗೆ ಒಂದು 11 ಗಂಟೆ ಆಗೋಯಿತು. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಿತ್ತು. ಹಾಗಾಗಿ ಬಂದಿದ ತಕ್ಷಣ ಒಂದು 2 ದೋಸೆ ಹಾಕ್ಕೊಂಡು ಒಂದು ಸ್ವಲ್ಪ ಚಟ್ನಿ ಅದ್ರ ಜೊತೆ ಹಾಗೆ ಮೊಳಕೆ ಕಟ್ಟಿರೋ ಕಾಳು ಹಾಕ್ಕೊಂಡು ತಿಂತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮ ತಂಗಿ ಬಂದು ಅಕ್ಕ ನಾನು ಒಂದು ದೋಸೆ ಹಾಕ್ಕೊಡ್ತೀನಿ, ಒಂದು ಟ್ರೈ ಮಾಡ್ತೀನಿ ತಿನ್ನಕ್ಕ ಅಂತ ಹೇಳ್ಬಿಟ್ಟು ಒಂದು ಎರಿಬಿರಿಗೆ ದೋಸೆ ಹಾಕಿ ಬಂದ್ಲು. ಇನ್ನು ಆ ಪ್ಯಾನ್ ಏನು ಮಾಡಿದಾಳೋ ಇನ್ನೂ ನೋಡಬೇಕು. ಇನ್ನೇನು ಮಾಡೋಕ್ಕಾಗೋದು, ಎರಿಬಿರಿಗಿದ್ರೂ ತಿನ್ನಲೇಬೇಕಲ್ವಾ, ವೇಸ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಅದನ್ನು ತಿಂದ್ಬಿಟ್ಟು ಇನ್ನು ಬಟ್ಟೆ ಬೇರೆ ಇದ್ವು, ನೆನೆ ಎಂಡಿದ್ದವು, ಅವನು ಬೇರೆ ಮಡ್ತಾ ಕೂತ್ಕೊಂಡೆ.
ಬಟ್ಟೆ ಎಲ್ಲ ನೀಟಾಗಿ ಮಡ್ಚಿದ್ದಾಯಿತು, ಎಲ್ಲ ಎಲ್ಲದಲ್ಲೇ ನೀಟಾಗಿ ಎತ್ತಿಕ್ಬಿಟ್ಟೆ. ಅಷ್ಟೊತ್ತಿಗೆ ಮೈಯೆಲ್ಲ ನೆವೆ ನೆವೆ ಆಗ್ತಿತ್ತು. ಅಲ್ಲಿ ತೋಟದಲ್ಲಿ ಕಾಂಗ್ರೆಸ್ ಗಿಡ ಇತ್ತಲ್ಲ, ಅಲ್ಲೆಲ್ಲ ಅಡ್ಡಾಡ್ಬಿಟ್ಟು ಫುಲ್ ಎಲ್ಲ ಕಡ್ತಾ ಆಗ್ತಿತ್ತು. ಹಾಗೆ ಅದರಲ್ಲೂ ಮುಳ್ಳಿರ್ತಾವಲ್ವ, ಅವನ್ನಂತೂ ಕುಚ್ಚು ಎಳೆದ್ಬಿಟ್ಟಿದ್ವು. ಅವು ಬೇರೆ ಎಲ್ಲ ಡ್ರೆಸ್ಗೆಲ್ಲ ಹಾಕಿದ್ವು. ಹಾಗಾಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಒಂದು ಸ್ವಲ್ಪ ಫ್ರೆಶ್ ಆಗಿದ್ರೇ ಬೇರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದು. ಮೊನ್ನೆ ರೀಸೆಂಟಾಗಿ ನಮ್ಮ ಮೈದನವ್ರ ಹೆಂಡ್ತಿದ್ದು ಶ್ರೀಮಂತ ಆಯಿತು. ಆ ಶ್ರೀಮಂತದಲ್ಲಿ ಅಕ್ಕಿ ಪ್ಯಾಕೆಟ್ ಎಕ್ಸ್ಟ್ರಾ ತಂದಿದ್ರು, ಒಂದು ಸಾಲ್ಟೇಜ್ ಬಂದಿದೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ತಂದಿದ್ರು. ಅದು ಹಾಗೆ ಮಿಕ್ತು, ಯೂಸ್ ಮಾಡಲಿಲ್ಲ. ನಾವು ನೋಡ್ಕೊಳ್ಳಿಲ್ಲ. ಆವಾಗಲೇ ಒಂದೂವರೆ ತಿಂಗಳು ಆಯ್ತು ಅನಿಸುತ್ತೆ. ಇವಾಗ ನೋಡೋಣ ಅಂತೇಳಿ ಓಪನ್ ಮಾಡ್ತಾಯಿದ್ದೀನಿ. ಅದರಲ್ಲಿ ನಾರ್ಮಲು ರೇಷನ್ ಅಕ್ಕಿ ಕೊಡ್ತಾರಲ್ಲ, ಅದ್ರ ಅಕ್ಕಿ ಚೀಲದ ಪಕ್ಕನೇ ಇಕ್ಕಿದ್ದೀನಿ. ಹುಳ ಏನಾನ ಬಿದ್ದಿದ್ದಾವೆಲ್ಲೋ ನೋಡಬೇಕು. ಆ ಥರ ಮಿಸ್ಟೇಕ್ ಮಾಡ್ಕೋಬಾರ್ದು, ಯಾಕೆಂತಂದರೆ ಅದರಲ್ಲಿರೋ ಅಕ್ಕಿ ಹುಳ ಇದರಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಲ್ಲಿಗೂ ನೋಡಿ ಚೆನ್ನಾಗಿದ್ದಾವೆ, ಅಕ್ಕಿ ಏನೂ ಆಗಿಲ್ಲ. ಬಟ್ ಎಲ್ಲೋ ಒಂದೊಂದು ಕಪ್ಪು ಹುಳ ಇರ್ತಾವಲ್ಲ, ಅವು ಆಗಿದ್ದಾವೆ. ಶ್ರೀಮಂತದ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅವರು ಹೋಗಿ ಒಂದ್ಸಲ ಚೆಕ್ ಮಾಡಿ. ತೆಗ್ಬಿಡು ಬಾಕ್ಸ್ ಕಾಕನಲ್ಲಿ. ಮೇಲ್ಗಡೆ ಏನೋ ಚೆನ್ನಾಗಿದ್ದಾವೆ, ಬಾಕ್ಸ್ಗೆ ಹಾಕ್ಬೇಕಾದ್ರೆ ಕೆಳಗಡೆ ಒಂದು ಸ್ವಲ್ಪ ಬೂಸ್ ಹತ್ತದಂಗೆ ಆಗ್ಬಿಟ್ಟಿದ್ದಾವೆ. ನಾವು ನೋಡ್ಕೊಳ್ಳಲಿಲ್ಲ. ಚೆನ್ನಾಗಿದ್ವು, ಅದು ಹೆಂಗೆ ನೀರು ಹೋಯ್ತವೋ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಒಂದು ಸ್ವಲ್ಪ ಲೈಟಾಗಿ ಕೆಳಗಡೆ ಮಾತ್ರನೇ ಆಗಿರೋದು. ಇನ್ನು ಎಲ್ಲ ಅಕ್ಕಿನೂ ಚೆನ್ನಾಗಿದ್ದಾವೆ, ಬೇಗ ಬಳಸ್ಕೋಬೇಕು. ಆ ಚೀಲ ಎತ್ತಷ್ಟೊತ್ತಿಗೆ ನನಗಂತೂ ಸುಸ್ತಾಗೋಯ್ತು. ಇನ್ನು ಬಾಕ್ಸ್ ಎಲ್ಲ ಎತ್ತಿಕ್ಬಿಟ್ಟೆ ಅಡುಗೆ ರೂಮ್ಗೆ. ಅಷ್ಟೊತ್ತಿಗೆ ನನ್ನ ತಂಗಿ ಗುಡ್ ನ್ಯೂಸ್ ಹೇಳಿದ್ರು. ಸರಿ, ಗುಡ್ ನ್ಯೂಸ್ ಹೇಳಿತ್ತು ನನ್ನ ತಂಗಿ ಎಲ್ಲ. ನಮ್ಮಮ್ಮ ಫೋನ್ ಮಾಡಿ ಇನ್ನು ಡೆಲಿವರಿ ಆಗಿದೆ ಅಂತ ಹೇಳಿದ್ರು. ನನಗಂತೂ ಕೇಳಿ ತುಂಬಾ ಖುಷಿ ಆಗೋಯ್ತು. ಹಾಗಾಗಿ ಮಾತಾಡ್ಸೋಣ ಅಂತೇಳಿ ವಿಡಿಯೋ ಕಾಲ್ ಮಾಡಿದೆ. ಅಲ್ವಾ ಮಮ್ಮಿ? ನರ್ಸರಿ ಅಲ್ಲ ನಿನ್ ಡೆಲಿವರಿಗೆ ಬರಲ್ಲ ಅಂತಿದ್ಲು ಬಾನು. ಇವಾಗ ಅವಾಗ್ಲೇ ಪ್ಲೇಟ್ ಚೇಂಜ್ ಮಾಡವಳೆ. ಬಿಟ್ಟು ಅಲ್ಲೇ ಬರಲ್ಲ ಅಂದೆ, ಬರಲ್ಲ ಅಂದೆ. ಸುಡ್ತೈತೆ ಬೈವಾಗಿ. ಪಾಪು ನೋಡೋಕ್ಕೆ ಮುದ್ದಾಗಿ ಕ್ಯೂಟಾಗಿರೋದ್ರಿಂದ ಫೋಟೋಸು ವೀಡಿಯೋಸು ಏನೂ ತಕ್ಕಂಬಿಲ್ಲ. ಜಸ್ಟ್ ಒಂದು ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡೋಣ ಅಂತೇಳಿ ಮಾಡಿಕೊಂಡೆ ಅಷ್ಟೇ. ಇನ್ನು ಫೋಟೋಸ್ ಅಷ್ಟೇ ಯಾರಿಗೂ ಶೇರ್ ಮಾಡಿಲ್ಲ ನಾವು, ಮಾಡೋದು ಬೇಡ ಅಂತೇಳಿ. ಪಾಪುನೂ ಅಷ್ಟೇ, ತಮ್ಮ ಬಂದಿದ್ದಾನೆ ಹೋಗಿ ನೋಡ್ಕೊಬರೋಣ ಬಾರಮ್ಮ ಅಂತ ಹೇಳಿ ಹಿಂಸೆ ಮಾಡ್ತಿದ್ದಾಳೆ. ನನಗೂ ಅಷ್ಟೇ ನೋಡಬೇಕು ಅಂತ ಆಸೆ ಆಗಿದೆ. ನಾಳೆ ಅಂದರೆ ಶುಕ್ರವಾರ ಹೋಗಿ ನೋಡ್ಕೊಬರ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತೇಳಿ. ಇವಳು ಫಸ್ಟು ಯಮುನ ಮೇಲೆ ತುಂಬಾ ಕೋಪ ಮಾಡ್ಕೊಬಿಟ್ಟಿದ್ಲು, ನಾನು ಹೋಗಲ್ಲ, ಡೆಲಿವರಿಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಇವಾಗ ಪಾಪು ನೋಡಿದ ತಕ್ಷಣ ಕೋಪ ಎಲ್ಲ ಮರ್ತ್ಬಿಟ್ಟು ಬಾರಮ್ಮ ಹೋಗೋಣ, ಫಸ್ಟು ಪಾಪು ನೋಡೋಣ ಅಂತ ಕರೀತಿದ್ದಾಳೆ. ತೋಟದಿಂದ ಬರಬೇಕಾದ್ರೆ ಎಳ್ನೀರು ಬಂದಿದ್ವಿ. ತುಂಬ ದಿನಗಳಾಯಿತು ನಮ್ಮ ತೋಟದ್ದು ಎಳ್ನೀರು ಕುಡ್ದು. ಸೊ ಹೊರ್ಗಡೆ ಕುಡಿತೀವಿ, ಬಟ್ ನಮ್ಮ ತೋಟದಲ್ಲಿ ಕುಡಿಯೋಂಥ ಖುಷಿನೇ ಬೇರೆ ಇರುತ್ತೆ. ಇನ್ನೆಲ್ಲರಿಗೂ ಕೊಟ್ಟೆ, ನಾಲ್ವರಿಗೂ ಅವರು ಕುಡಿದ್ರು. ಏನು ಅಂತಂದರೆ ಯಾವಾಗಲೂ ಕುಡಿಯೋಕ್ಕಾಗಲ್ಲ ಎಳ್ನೀರ. ಮುಖದೊಳಗೆ ಹೋಗೈತೆ, ನೀಟಾಗಿ ಕುಡಿಯ. ಹೇಗಿದೆ ಅಮ್ಮ? ಕಾಯಿ ಯಾವಾಗ ಕೀಳಿಸ್ತೀವೋ ಆವಾಗಲೇ ಎಷ್ಟು ಬೇಕೋ ಅಷ್ಟು ಕೀಳಿಸ್ಕೊಂಡು ಕುಡಿಬೇಕು. ಬಿಕಾಸ್ ಏನಂತಂದರೆ ಅವು ದೊಡ್ಡ ಮರಗಳು ನಮಗೆ ಕೀಳೋಕ್ಕಾಗಲ್ಲ, ರೋಟಿಗೆಲ್ಲ ಬೇಕಲ್ವ ಅವಕ್ಕೆ. ಹಾಗಾಗಿ ಇನ್ನು ಕಾಯಿ ಕೀಳಿಸ್ಬೇಕಾದ್ರೇ ಕೀಳಿಸ್ಕೊಬರ್ತೀವಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ. ಪಾಪನ ನೋಡಿರೋ ಖುಷಿಗೆ ಏನಾನ ಸ್ವೀಟ್ ತಿನ್ನಬೇಕು ಅನಿಸ್ತು. ಅದಕ್ಕೆ ಶಾವಿಗೆ ಪಾಯಸ ಮಾಡೋಣ, ಅದೇ ಅಲ್ವಾ ಬೇಗ ಆಗೋದು ಅಂತೇಳಿ ಒಂದು ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಎಲ್ಲ ಬಂದೆ ಅಂಗಡಿಗೆ ಹೋಗಿ. 10 ರೂಪಾಯಿ ಪ್ಯಾಕೆಟ್ಗೆ ನೋಡಿ ಒಂದು 5 ಬಂದಿದ್ದಾವೆ ಅಷ್ಟೇ ಗೋಡಂಬಿ. ದ್ರಾಕ್ಷಿ ಒಂದು ಸ್ವಲ್ಪ ಪರವಾಗಿಲ್ಲ, ಒಂದಿಷ್ಟು ಬಂದಿದ್ದಾವೆ. ಇನ್ನು ಅದನ್ನೆಲ್ಲ ತುಪ್ಪದಾಗ ಹುರಿದು ಸೈಡ್ಗೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹಾಲೆಲ್ಲ ಹಾಕಿ ಚೆನ್ನಾಗಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಬೇರೆ ಬರೀ ಹಾಲಲ್ಲಿ ಮಾಡಬೇಡ, ಒಂದು ಸ್ವಲ್ಪ ಕಾಯಿ ತುರಿನ ಹಾಕಿ ಮಾಡು ಅಂತ ಅಂದರು. ಅವರು ಒಂದು ಸ್ವಲ್ಪ ತಿಂತೀನಿ ಅಂತಿದ್ದಾರೆ, ನೋಡಬೇಕು. ಅದಕ್ಕೆ ಇನ್ನು ಕಾಯಿ ತುರಿ ಎಲ್ಲ ಹಾಕಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಫಸ್ಟು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಅವು ಕಾಯೋಷ್ಟೊತ್ತಿಗೆ ಇನ್ನು ಕಾಯಿ ಬೇರೆ ಸುಲಿಬೇಕು. ನನಗಂತೂ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಈ ಕಾಯಿ ಸುಲಿಯೋದು. ಆ ಕೂಡಲು ಮೂತಿ ಬೇರೆ ಒಂದು ಸ್ವಲ್ಪ ಸರಿ ಇಲ್ಲ, ಎರಿಬಿರಿಗೈತೆ. ಆ ಕಾಯಿನ ಸುಲಿಯೋಷ್ಟೊತ್ತಿಗೆ ನನಗಂತೂ ಕೈ ನೋವು ಬರುತ್ತೆ.
ಇನ್ನೇನು ಮಾಡೋಕ್ಕಾಗುತ್ತೆ, ನಾನು ಬಿಟ್ಟರೆ ಯಾರು ಸುಳ್ಳು ಕೊಡ್ತಾರೆ ಹೇಳಿ. ಕಾಯಿಗೋಸ್ಕರ ಕಾಯ್ತಿದ್ದೀನಿ. ನೀರು ಇತ್ತಲ್ಲ ಅದ್ರಾಗೆ. ಗಾಂಧಿ ಫೋಟೋ ಕ್ಯೂಟ್ ಮಾತಾಡ್ಬೇಕು. ಮೂನಲ್ಲ ಇಲ್ಲಿ ನೋಡಿ, ಈ ಕಡೆ ಮಾಡೆ. ಸಬಾಷ್. ಕಾಯಿ ನೋಡಿದ್ರೆ ಇಷ್ಟಿದೆ, ಅವಳು ನೋಡಿದ್ರೆ ಎಷ್ಟು ದೊಡ್ಡ ಗ್ಲಾಸ್ ತಂದಿದ್ದಾಳೆ ನೋಡಿ. ಅಷ್ಟು ದೊಡ್ಡ ಗ್ಲಾಸ್ ತಂದಿದ್ದೀರಿ, ಇಷ್ಟು ಎಳ್ನೀರು ಕುಡಿಯೋಕ್ಕೆ. ನೆಕ್ಸ್ಟ್ ನೋಡೋಣ ಎಷ್ಟು ಎಳ್ನೀರು ಬರ್ತಾವಂತೇಳಿ. ನನಗಿದ್ರ ಕೊಡ್ದಾಕ್ಬಿಟ್ರಲ್ಲ. ಯಾಕೆ ಮುತ್ತು ಹೇಳಿ, ಏನಕ್ಕೆ ಅಂತ? ಕಾಯಿ ಕಟ್ಟಿದ್ಕೆ. ಏನಕ್ಕೆ ಕಾಯಿ ಕಟ್ಟಿದ್ಕೆ. ಅಷ್ಟೊತ್ತಿಗೆ ಅಕ್ಕನೂ ಕಾಲ್ ಮಾಡಿದ್ರು. ಅಕ್ಕನ ಮಗಂದು ಚಿಕ್ಕ ಮಗಂದು ಬರ್ತಡೇ ಇತ್ತು, ಸೆಲೆಬ್ರೇಟ್ ಮಾಡ್ಕೊತಿದ್ದಾರೆ. ಅದಕ್ಕೆ ವಿಡಿಯೋ ಕಾಲ್ ಮಾಡಿದರು. ಎಲ್ಲ ನಾನು ನೋಡಿ ವಿಶ್ ಮಾಡಿದೆ. ನನಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಮಾಡಿ ಹೇಳ್ತಿದ್ದೆ. ಬಟ್ ಅವ್ರು ಫೋನ್ ಮಾಡಿದಾಗಲೇ ನನಗೂ ಗೊತ್ತಾಯಿತು ಬರ್ತಡೇ ಅಂತೇಳಿ. ಅಷ್ಟೊತ್ತಿಗೆ ಕಾಯಿ ತುರಿ ಎಲ್ಲ ಹಾಕಿದ್ವಲ್ಲ, ಅದನ್ನು ಕುದ್ದಿತ್ತು. ಆ ಗ್ಯಾಪಲ್ಲೇ ನಾನು ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರಿದು ಒಂದು ಬಟ್ಲಲ್ಲಿ ಎತ್ತಿಟ್ಟಿದ್ನಲ್ಲ, ಅವನ್ನ ಖಾಲಿ ಮಾಡಿಬಿಟ್ಟಿದ್ದಾರೆ, ಅರ್ಧ ಬಟ್ಲು. ಇನ್ನು ಅವ್ನು ಬಿಟ್ಟರೆ ಅಷ್ಟು ತಿಂದಾಗ್ತಾಳ ಅಂತ ಹೇಳ್ಬಿಟ್ಟು ಆವಾಗಲೇ ಹಾಕ್ತೆ. ಇಲ್ಲಾಂದರೆ ಲಾಸ್ಟಲ್ಲಿ ಹಾಕಬೇಕಿತ್ತು ಗೋಡಂಬಿ ದ್ರಾಕ್ಷಿನ. ಇನ್ನು ಹಾಕಿಬಿಟ್ಟು ಇವಾಗ ಸ್ಯಾವಿಗೆ ಹಾಕಬೇಕು. ನಾನಿಲ್ಲಿ ರೋಸ್ಟೆಡ್ ಸ್ಯಾವಿಗೆ ತೊಗೊಂಡಿದ್ದೀನಿ. ಸ್ಯಾವಿಗೆ ಹಾಗಾಗಿ ನಾನು ಉರಿತಿಲ್ಲ. ಇಲ್ಲ ನಾರ್ಮಲ್ ಪ್ಯಾಕೆಟ್ ಆಗಿದ್ದರೆ ಹುರಿದ್ಬಿಟ್ಟು ತುಪ್ಪದಲ್ಲಿ ಹಾಕಬೇಕು. ನಾನಿಲ್ಲಿ ಆಲ್ರೆಡಿ ರೋಸ್ಟೆಡ್ ಬಂದಿರೋದ್ರಿಂದ ಹಾಗೆ ಹಾಕ್ತಾಯಿದ್ದೀನಿ. ನನಗೆ ಫಸ್ಟಿಗೆ ಶಾವಿಗೆ ಪಾಯಸ ಆಗಲಿ ಏನೇ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಫಸ್ಟ್ ಟೈಮ್ ನಾನು ಮದುವೆ ಆಗಿ ಬಂದಮೇಲೆ ಟ್ರೈ ಮಾಡೋಕ್ಕೆ ಹೋಗಿದ್ದೆ, ವಿಡಿಯೋದಲ್ಲೆಲ್ಲ ನೋಡಿಬಿಟ್ಟು. ಆವಾಗ ಏನಾಯಿತು ಅಂದರೆ ಫಸ್ಟು ಸಕ್ಕರೆ ಹಾಕಿಬಿಟ್ಟು ಆಮೇಲೆ ನಾನು ಲಾಸ್ಟಿಗೆ ಶಾವಿಗೆ ಹಾಕಿದ್ದೆ. ಅಲ್ಲಿ ನಾನು ಮಿಸ್ಟೇಕ್ ಮಾಡಿದೆ. ಯಾಕೆ ಅಂತಂದರೆ ಸಕ್ಕರೆ ಹಾಕಿದ್ರೆ ಶಾವಿಗೆ ಬೇಯಲ್ವಂತೆ. ಫಸ್ಟು ಶಾವಿಗೆ ಹಾಕಿ ಆಮೇಲೆ ಸಕ್ಕರೆ ಹಾಕಬೇಕು ಅಂತ ಹೇಳಿದ್ರು. ನಮ್ಮಮ್ಮಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಆವಾಗ ರಿಯಲೈಸ್ ಆದೆ. ಆವಾಗಲಿಂದ ಆ ಮಿಸ್ಟೇಕ್ ಮಾಡಲ್ಲ. ಫಸ್ಟು ಶಾವಿಗೆ ಹಾಕಿ ಬೆಂದಮೇಲೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹಾಕ್ತೀನಿ. ನೋಡಿ, ಚೆನ್ನಾಗಿ ಕುದ್ದಿ ಬೇಯಬೇಕು. ಶಾವಿಗೆ ಬೆಂದಮೇಲೆ ಆಮೇಲೆ ಸಕ್ಕರೆ ಹಾಕ್ಕೋಬೇಕು. ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿದು. ಚೆನ್ನಾಗಿ ಬೆಂದಿದೆ ಶಾವಿಗೆ ಎಲ್ಲ. ಇವಾಗ ಒಂದು ಸ್ವಲ್ಪ ಸಕ್ಕರೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತೀನಿ. ನೋಡಿ, ಎಲ್ಲ ಕುದ್ದಿದೆ, ರೆಡಿ ಆಗಿದೆ, ಎಲ್ಲ ಈಕ್ವಲ್ ಆಗಿದೆ. ತೀರಾ ಜಾಸ್ತಿನೂ ಇಲ್ಲ, ಸಕ್ಕರೆ ಕಮ್ಮಿನೂ ಇಲ್ಲ, ಮೀಡಿಯಮ್ ಆಗಿರ್ಬೇಕು ನಮಗೂ ಅಷ್ಟೇ. ಇನ್ನು ಇವಾಗ ತಣ್ಣಗೆ ಆಗ್ತಾ ಅದು ಶಾವಿಗೆ ಗಟ್ಟಿ ಆಗ್ತಾ ಬರುತ್ತೆ, ಕ್ವಾಂಟಿಟಿ ಅಷ್ಟೇ. ಬಾ ನಾನು ಇಲ್ಲಿ
ಎಲ್ಲರಿಗೂ ಕೊಟ್ಟು ನಾನು ತಿನ್ನೋಣ ಅಂತೇಳಿ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದೆ. ತುಂಬ ಚೆನ್ನಾಗಿತ್ತು, ಅವ್ರಿಗೂ ಎಲ್ಲರಿಗೂ ಇಷ್ಟ ಆಗೋಯಿತು. ಪಾಯಸ ಏನು ಅಂದರೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಇರಬೇಕಿತ್ತು, ಗೋಡಂಬಿ ದ್ರಾಕ್ಷಿ ಜಾಸ್ತಿ ಇರಬೇಕಿತ್ತು, ಇನ್ನೂ ಚೆನ್ನಾಗಿರೋದು ಅನ್ನಿಸ್ತು. ನಮ್ಮ ಪಾಪು ಡ್ರೈ ಫ್ರೂಟ್ಸ್ ಎಲ್ಲ ಇಲ್ಲ ಅಂತಿದ್ದಾಳೆ. ಬಂದಿರೋದೇ 5 ಗೋಡಂಬಿ, ಅದರಲ್ಲಿ ಅವಳೆ ತಿಂದಾಕಿದ್ರೆ ಇನ್ನೆಲ್ಲಿರುತ್ತವೆ ಹೇಳಿ. ಸೊ ಅದೊಂದು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್, ಲವ್ ಯು.